ಸಿಎಂ ಡಿಸಿಎಂ ಮಧ್ಯೆ ತಾತ್ಕಾಲಿಕ ಕದನ ವಿರಾಮ ಘೋಷಣೆ. ತಾತ್ಕಾಲಿಕ ಕದನ ವಿರಾಮವನ್ನ ಇಬ್ಬರೂ ಕೂಡ ಘೋಷಣೆ ಮಾಡಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ಘೋಷಣೆ ಮಾಡಿದ್ದಾರೆ ಸಿಎಂ ಡಿಸಿಎಂ. ಅಧಿಕೃತವಾಗಿ ಪ್ರೆಸ್ ಮೀಟ್ ಅಲ್ಲಿ ಅದನ್ನು ತಿಳಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಜಂಟಿ ಸುದ್ದಿಗೋಷ್ಠಿ, ಇಬ್ಬರ ನಡುವೆ ಆದಂತಹ ಚರ್ಚೆ, ಇಬ್ಬರ ನಡುವೆ ಆದಂತಹ ಮಾತುಕತೆ ಎಲ್ಲವನ್ನೂ ಕೂಡ ತಿಳಿಸೋದಕ್ಕೆ ಜೋಡೆತ್ತುಗಳು ರೆಡಿಯಾಗಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ಘೋಷಣೆಯನ್ನ ಮಾಡಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಕೆಲವೇ ಕ್ಷಣಗಳಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನು ಕೂಡ ಇಬ್ಬರು ನಾಯಕರು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತೇಳಿ ಜೋಡೆತ್ತುಗಳು ಘೋಷಿಸೋದಕ್ಕೆ ರೆಡಿಯಾಗಿರುವಂತಹದ್ದು. ಸಿಎಂ ಡಿಸಿಎಂ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ. ತಾತ್ಕಾಲಿಕ ಕದನ ವಿರಾಮ ಇದು. ಇದನ್ನೇ ಈಗ ಪ್ರೆಸ್ ಮೀಟ್ನಲ್ಲೂ ಕೂಡ ಪ್ರೆಸೆಂಟ್ ಮಾಡೋದಕ್ಕೆ, ಬ್ರೀಫ್ ಮಾಡೋದಕ್ಕೆ, ನಮ್ಮಿಬ್ಬರ ನಡುವೆ ಮುನಿಸಿಲ್ಲ, ಹಗ್ಗಜಗ್ಗಾಟ ಇಲ್ಲ, ಎಲ್ಲವೂ ಕೂಡ ಹೈಕಮಾಂಡ್ ಹೇಳಿದಂತೆ ನಡೆದುಕೊಂಡು ಹೋಗ್ತೀವಿ ಅನ್ನುವಂತಹ ಮೆಸೇಜ್ ಪಾಸ್ ಮಾಡೋದಕ್ಕೆ ಇಬ್ಬರು ಕೂಡ ರೆಡಿಯಾಗಿದ್ದಾರೆ. ಮೊದಲೇ ಹೈಕಮಾಂಡ್ ಸ್ಕ್ರಿಪ್ಟನ್ನು ರೆಡಿ ಮಾಡಿತ್ತು. ಇದೇ ರೀತಿಯಲ್ಲಿ ಆಗಬೇಕು ಅಂತ ಹೇಳಿತ್ತು. ಆ ಸ್ಕ್ರಿಪ್ಟನ್ನು ಯಥಾವತ್ತಾಗಿ ಸಿಎಂ ಡಿಸಿಎಂ ಪಾಲಿಸ್ತಾ ಇದ್ದಾರೆ ಅಷ್ಟೇನೆ. ನಿನ್ನೆ 7:00ವರೆಗೆ ಕಾಲ್ ಬಂತು, ಇವತ್ತು 10:00ವರೆಗೆ ಮೀಟಿಂಗ್ ಆಯಿತು. ಇಬ್ಬರು ಟ್ವಿಟರ್ನಲ್ಲಿ ಅದನ್ನು ಹಂಚಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ನಿವಾಸ ಕಾವೇರಿಯಲ್ಲಿ ಒಂದು ಸುದ್ದಿಗೋಷ್ಠಿ. ಈ ಮಹತ್ವದ ಸುದ್ದಿಗೋಷ್ಠಿಯಲ್ಲಿ ಇಬ್ಬರ ನಡುವೆ ಕಂದಕವಿಲ್ಲ, ಇಬ್ಬರ ನಡುವೆ ಬಿರುಕಿಲ್ಲ, ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ, ನಿರ್ಧಾರ, ಅದರ ಅಣತಿಯಂತೆಯೇ ನಾವಿಬ್ಬರೂ ಕೂಡ ನಡೆಯೋದಕ್ಕೆ ಸಿದ್ಧ ಅಂಥೇಳಿ ಮಾಧ್ಯಮಗಳ ಎದುರು ಮತ್ತೊಮ್ಮೆ ಇಬ್ಬರೂ ಕೂಡ ಕೈಯನ್ನು ಮೇಲಕ್ಕೆತ್ತಿ ಶಕ್ತಿ ಪ್ರದರ್ಶನವನ್ನು, ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಏನೇ ಆದರೂ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನುವಂತಹ ಮೆಸೇಜನ್ನು ಕಳುಹಿಸ್ತಾ ಇದ್ದಾರೆ. ಇವರಿಬ್ಬರ ಈ ಕಚ್ಚಾಟ, ಬಣ ರಾಜಕಾರಣದ ವಿಚಾರ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ಗೆ ಮುಜುಗರ ತಂದಿಟ್ಟಿತ್ತು. ಒಂದು ರೀತಿಯ ಬಿಸಿತುಪ್ಪವಾಗಿ ವರಿಷ್ಠರಿಗೆ ಇದು ಪರಿಣಮಿಸಿತ್ತು. ನುಂಗೋದಕ್ಕಾಗದೆ, ಉಗುಳೋದಕ್ಕಾಗದೆ, ಯಾರ ಪರವಾಗಿ ನಿಲ್ಲೋದಕ್ಕಾಗದೆ ಅತಂತ್ರ ಸ್ಥಿತಿಯಲ್ಲಿ ಸಿಲುಕಿಕೊಂಡಿತ್ತು. ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನನ್ನ ಕೈಯಲ್ಲಿ ಯಾವುದೂ ಇಲ್ಲ, ಎಲ್ಲವೂ ಕೂಡ ರಾಹುಲ್ ಗಾಂಧಿ ಅವರ ಕೈಯಲ್ಲಿದೆ ಅಂಥೇಳಿ ಕೈ ಚೆಲ್ಲಿದ್ರು. ಈಗ ಅದಕ್ಕೆ ಸೋನಿಯಾ ಗಾಂಧಿ ಯಾವಾಗ ಎಂಟ್ರಿ ಆಯಿತು, ರಾಹುಲ್ ಗಾಂಧಿ ಅವರ ಎಂಟ್ರಿ ಯಾವಾಗಾಯಿತು, ಪರಿಸ್ಥಿತಿಯನ್ನು ಸುಧಾರಿಸುವ, ಹತೋಟಿಗೆ ತೆಗೆದುಕೊಳ್ಳುವ ಎಲ್ಲ ಪ್ರಯತ್ನ ಆಗಿದೆ. ಕಾವೇರಿ ಟಿಫನ್ ರೂಮ್ನಲ್ಲಿ 45 ನಿಮಿಷಗಳ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ. ಸಿಎಂ ಡಿಸಿಎಂ ಬಿಸಿ ಬಿಸಿ ಬಾತ್ ಚರ್ಚೆ ಆಗಿದೆ. ಕೇಸರಿ ಖಾರಾ ಬಾತ್ ಮಧ್ಯೆ ಕುರ್ಚಿ ಬಾತ್ ಕೂಡ ಚರ್ಚೆ ಆಗಿರುವಂಥದ್ದು. ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾವು ಬದ್ಧರಾಗಿರೋಣ ಅಂತೇಳಿ ಇಬ್ಬರು ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಫೈನಲ್ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆಯ್ತು ಸರ್ ಅಂತೇಳಿ ಡಿಕೆ ಶಿವಕುಮಾರ್ ಅದಕ್ಕೆ ತಲೆ ಅಲ್ಲಾಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಾನು ಮಾತನಾಡಲ್ಲ, ನೀವು ಮಾತನಾಡಬೇಡಿ ಅನ್ನುವಂತಹ ಒಂದು ಒಪ್ಪಂದ ಮಾಡಿಕೊಂಡಿದ್ದಾರೆ. ಡಿಕೆಶಿಗೆ ಸಲಹೆಯನ್ನ ಸಿಎಂ ಸಿದ್ದರಾಮಯ್ಯನವರು ಈ ಮೀಟಿಂಗ್ನಲ್ಲಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಕಾವೇರಿ ಟಿಫನ್ ರೂಮ್ ಇವತ್ತು ರಾಜ್ಯ ರಾಜಕಾರಣದ ಗಮನ ಸೆಳೆದಿತ್ತು. ಡೀಟೇಲ್ಸ್ ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಇವತ್ತಿನ ಚರ್ಚೆಯಲ್ಲಿ ಯಾವ ವಿಚಾರ ಪ್ರಸ್ತಾಪ ಆಗುತ್ತೆ, ಇಬ್ಬರ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಕುತೂಹಲ ಕಾರಣವಾಗಿತ್ತು. ಇಬ್ಬರ ನಡುವೆ ಏನು ಚರ್ಚೆ ಆಯಿತು? ಪ್ರೇಮ್, ರಾಜಕೀಯವಾಗಿ ಸಾಕಷ್ಟು ಗಮನ ಸೆಳೆದಂತಹ ಪ್ರಕರಣ ಇದು. ಮುಖ್ಯಮಂತ್ರಿಗಳು ಹೈಕಮಾಂಡ್ ಸೂಚನೆ ಮೇರೆಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಏನೆಲ್ಲ ಪ್ರಸಕ್ತ ಚರ್ಚೆ ಮಾಡಬೇಕು ಚರ್ಚೆ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಅಧಿಕಾರ ಹಂಚಿಕೆ ಬಗ್ಗೆ ಇಬ್ಬರಲ್ಲೂ ಕೂಡ ಒಂದು ಕ್ಲಾರಿಟಿ ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಆದರೆ ನಿರ್ಣಯ ಮಾಡಿರುವಂಥದ್ದು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಇಬ್ಬರು ಕೂಡ ಬದ್ಧರಾಗಿರೋಣ, ಎಲ್ಲವನ್ನು ಕೂಡ ಹೈಕಮಾಂಡ್ ಹೆಗಲಿಗೆ ಹಾಕೋಣ ಅನ್ನುವಂಥ ಒಂದು ನಿರ್ಣಯ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಸದ್ಯಕ್ಕೆ ಏನೆಲ್ಲ ಜಟಾಪಟಿ ಕಳೆದ 20ನೇ ತಾರೀಕಿನ ನಡೀತಾ ಇದೆ, ಎಲ್ಲವನ್ನು ಕೂಡ ಅವರು ಕೂಡ ಚರ್ಚೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಒಂದು ಅರ್ಧ ಗಂಟೆ ಬ್ರೇಕ್ಫಾಸ್ಟು ಪ್ಲಸ್ ಚರ್ಚೆ. ಈ ಅರ್ಧ ಗಂಟೆಯಲ್ಲಿ ಏನೆಲ್ಲ ಮುಖ್ಯವಾದ ವಿಚಾರಗಳು ಚರ್ಚೆ ಮಾಡಬೇಕು ಎಲ್ಲ ಮುಖ್ಯವಾದ ವಿಚಾರಗಳನ್ನು ಕೂಡ ಇಬ್ಬರು ಕೂಡ ಚರ್ಚೆ ಮಾಡಿದ್ದಾರೆ. ರಾಜಕಾರಣದಲ್ಲಿ ಏನೆಲ್ಲ ಪರಿಣಾಮ ಆಗಿದೆ, ಅವರಿಬ್ಬರ ನಡುವೆ ಅವ್ರ ಕಡೆಯವರು ಏನೆಲ್ಲ ಮಾಡಿದ್ದಾರೆ ಎಲ್ಲವೂ ಕೂಡ ಒಂದು ಮೇಲ್ನೋಟಕ್ಕೆ ಚರ್ಚೆ ಆಗಿದೆ. ಆದರೆ
ಇಬ್ಬರ ನಡುವೆ ಒಂದು ರೀತಿಯಲ್ಲಿ ಕದನ ವಿರಾಮಕ್ಕೆ ಇಬ್ಬರು ಕೂಡ ಪರಸ್ಪರ ಸಹಮತಕ್ಕೆ ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಹೈಕಮಾಂಡ್ ಏನು ಹೇಳುತ್ತೆ ಅದರಂತೆ ಕೇಳ್ಕೊಂಡು ಹೋಗೋಣ, ಹೈಕಮಾಂಡ್ ನಿರ್ಧಾರಕ್ಕೆ ಬಿಡೋಣ ಎಲ್ಲವನ್ನು. ಅಂದರೆ ಈಗ 2.5 ವರ್ಷದಿಂದ ಮಾತುಕತೆ ಆಗಿರೋದಂತೂ ಬಹುತೇಕ ಖಚಿತ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿರುವಂಥದ್ದು. ಯಾಕೆಂದರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನೀವೇ ಬಗೆಹರಿಸ್ಕೊಳ್ಳಿ, ಅನಂತರ ನಮ್ಮಲ್ಲಿಗೆ ಬನ್ನಿ ಅನ್ನುವಂಥ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದಾರೆ. ಅಂದರೆ ಅಲ್ಲಿಗೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ. ಆ ಹಿನ್ನೆಲೆಯಲ್ಲಿ ಈಗ ಒಂದು ರೀತಿಯಲ್ಲಿ ಇಬ್ಬರ ನಡುವೆ ಕದನ ವಿರಾಮ, ಜೊತೆಗೆ ಹೈಕಮಾಂಡ್ ತೀರ್ಮಾನಕ್ಕೆ ಇಬ್ಬರು ಕೂಡ ಬದ್ಧವಾಗಿರೋಣ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅಧಿಕಾರ ಹಂಚಿಕೆ ಬಗ್ಗೆ ಅದಕ್ಕೆ ಇಬ್ಬರು ಕೂಡ ಒಪ್ಕೊಳ್ಳೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಎಲ್ಲವನ್ನು ಕೂಡ ಹೈಕಮಾಂಡ್ ಅಂಗಳಕ್ಕೆ ಹಾಕಿದ್ದಾರೆ. ಈಗ ಚೆಂಡು ಇಲ್ಲಿಂದ ಹೈಕಮಾಂಡ್ ಅಂಗಳಕ್ಕೆ ಹೋಗಿದೆ. ಈಗ ನಿನ್ನ ಕೆಲವೇ ಕ್ಷಣಗಳಲ್ಲಿ ಇಬ್ಬರು ಕೂಡ ಜಂಟಿ ಸುದ್ದಿಗೋಷ್ಠಿ ಮಾಡ್ತಾರೆ, ಏನೆಲ್ಲ ಚರ್ಚೆ ಮಾಡಿದ್ದಾರೆ, ಜೊತೆಗೆ ಹೈಕಮಾಂಡ್ಗೆ ಏನು ಸಂದೇಶ ರವಾನೆ ಮಾಡಬೇಕು ಅದನ್ನು ಕೂಡ ಹೇಳ್ತಾರೆ. ಒಟ್ಟಾರೆಯಾಗಿ ಬಹಳ ಗಮನ ಸೆಳೆದಿತ್ತು, ಕುತೂಹಲ ಮೂಡಿಸಿತ್ತು. ಆ ಹಿನ್ನೆಲೆಯಲ್ಲೇ ಈಗ ಬ್ರೇಕ್ಫಾಸ್ಟ್ ಮುಗಿದ ನಂತರ ಈಗ ಮಾತಾಡ್ತಾರೆ, ಏನು ಮಾತಾಡ್ತಾರೆ ಅನ್ನೋಂಥದ್ದು ಕೂಡ ಕುತೂಹಲ. ಜೊತೆಗೆ ಹೈಕಮಾಂಡ್ ಕರೆದ್ರೆ ಹೋಗ್ತೀವಿ ಅನ್ನುವಂಥ ಮಾತನ್ನು ಕೂಡ ಖಂಡಿತವಾಗಿ ಹೇಳ್ತಾ ಇದ್ದಾರೆ. ಕಳೆದ 2-3 ದಿನಗಳಿಂದ ಇದನ್ನು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಕರೆದ್ರೆ ಇಬ್ಬರು ಕೂಡ ಹೋಗ್ತೇವೆ, ಹೈಕಮಾಂಡ್ ತೀರ್ಮಾನಕ್ಕೆ ಅವರು ಕೂಡ ಬದ್ಧವಾಗಿರಬೇಕು, ನಾವು ಕೂಡ ಬದ್ಧವಾಗಿರ್ತೇನೆ, ಹೈಕಮಾಂಡ್ ಕರೆದಾಗ ಹೋಗ್ತೇವೆ ಅನ್ನೋಂಥ ಮಾತು ಹೇಳಿದ್ದಾರೆ. ಇನ್ನೂ ಕೂಡ ಅಧಿಕೃತವಾಗಿ ಹೈಕಮಾಂಡ್ ಕರೆದಿಲ್ಲ. ನಾಳೆ ಹೈ ವೋಲ್ಟೇಜ್ ಮೀಟಿಂಗ್ ಇದೆ, ನಾಳೆ ಸಭೆಗೆ ಮುನ್ನ ಬುಲಾವ್ ಬರುತ್ತಾ ಕಾದು ನೋಡಬೇಕು. ಜೊತೆಗೆ ಇವರ ಬ್ರೇಕ್ಫಾಸ್ಟ್ ಮೀಟಿಂಗ್ನ ರಿಸಲ್ಟ್ ಏನಿದೆ ಅದನ್ನು ಈಗ ಒಂದು ರೀತಿಯಲ್ಲಿ ಸಂಕ್ಷಿಪ್ತವಾಗಿ ಸುದ್ದಿಗೋಷ್ಠಿಯಲ್ಲಿ ಇಬ್ಬರು ಕೂಡ ವಿವರಣೆ ಕೊಡ್ತಾರೆ. ಅದು ಮಾಧ್ಯಮಗಳ ಮೂಲಕ ಹೈಕಮಾಂಡ್ಗೂ ಕೂಡ ತಲುಪುವಂಥ ಸಾಧ್ಯತೆ ಇದೆ ಕೂಡ. ಅವ್ರಿಗೂ ಕೂಡ ಹೈಕಮಾಂಡ್ ನಾಯಕರು ಫೋನ್ ಮಾಡಿ ಏನಾಯಿತು, ಏನು ಮಾತುಕತೆ ಆಯಿತು ನಿಮ್ಮಿಬ್ಬರ ನಡುವೆ ಅದನ್ನು ಕೂಡ ರಿಪೋರ್ಟ್ ಪಡ್ಕೋತಾರೆ. ಒಟ್ಟಾರೆಯಾಗಿ ಸದ್ಯಕ್ಕೆ ಇಲ್ಲಿವರೆಗೆ ಬೆಳವಣಿಗೆ ಬಂದಿರುವಂಥದ್ದು. ಈಗ ಸುದ್ದಿಗೋಷ್ಠಿಯಲ್ಲಿ ಬಾಕಿ ವಿಚಾರಗಳನ್ನ ಅವರಿಬ್ಬರೇ ಹೇಳ್ತಾರೆ. ಪ್ರೇಮ್. ಓಕೆ ಮಸೂದ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಇಬ್ಬರ ನಡುವೆ ತಾತ್ಕಾಲಿಕ ಕದನ ವಿರಾಮ ಘೋಷಣೆಯಾಗಿದೆ.